ಓಯ್ ಮಂಗಳ ಅಲ್ಲಿ ಏನ್ ಅವನ ಹತ್ರ ರಮತುಲ್ಲಾ ಖಾನ್ ಹತ್ರ ಏನ್ ಮಾತಾಡೋದು ಬಾ ಇಲ್ಲಿ. ಯಾಕೆ ಹಿಂಗ್ ಮುಖ ಮಾಡಕತ್ತೀರಿ? ನಾನು ಇರೋದು ಅದಕ್ಕೆ ಅಲ್ವಾ ಇಷ್ಟಪಟ್ಟು ಮದುವೆ ಆಗಿರೋದು ನೀನು. ಅವ್ರ ಮುಂದೆ ನನ್ಗೆ ಅವಮಾನ ಮಾಡಿದ್ರ ಗೊತ್ತಲ್ಲ. ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹೆಣ್ ತಗೊಂಬಂದಾರ. ಒಬ್ರಿಗಾದ್ರೂ ಬುದ್ಧಿ ಬೇಡ ಅಂತೀನಿ. ನಮ್ಮ ಮಾತು ಯಾರು ಕೇಳ್ತಾರೆ ಹೇಳ್ರಿ? ಲುಕ್ ತುಂಬಾ ಚೆನ್ನಾಗಿದೆ, ಮೂಗುತಿ ಆಮೇಲೆ ಮುತ್ತಿನ ಸರ ಎಲ್ಲ. ಒಂದು ವಿಷಯ ಹೇಳ್ದ, ನಾನು ಈ ಮೂಗುತಿ ಈ ಡ್ರೆಸ್ ನೋಡೇ ಅವಾಗ ಆಮರಿದ್ದು ನನ್ನ ಮದುವೆ ಕಾಲದಲ್ಲಿ. ನಾನ್ ಬಿಟ್ರೆ ನಿಮಗೆ ಬೇರೆ ಯಾರು ಸಿಗ್ತಿರ್ಲಿಲ್ಲ ಬಿಡ್ರಿ. ವೆಲ್ಕಮ್ ಡ್ರಿಂಕು ಗಿಂಕು ಎಂಥದ್ದು ಇಲ್ಲ ಮೇಡಮ್. ಬೇಜಾರಾಗುತ್ತೆ. ಬಡವ್ರ ಮನೆ ಹೆಣ್ಮಕ್ಳು ಶ್ರೀಮಂತರ ಮನೆ ಹೆಣ್ಮಕ್ಳಿಗಿಂತ ಇದು ಮೇಡಮ್. ಬದುಕಿನ ಯುದ್ಧಕ್ಕೆ ಹೇಗ್ ರೆಡಿ ಆಗ್ಬೇಕು ಅಂತ ಯೋಚನೆ ಮಾಡಿ. ಪವಿತ್ರ ಬಂಧನ. ಈಗ ಪವಿತ್ರ ಬಂಧನ ಸೆಟ್ ನಲ್ಲಿ ಪ್ರಬೋಧ್ ಅವ್ರು ಇದಾರೆ. ಇವ್ರ ಪಾತ್ರ ಸಿಕ್ಕಾಪಟ್ಟೆ ಜನಕ್ಕೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತು, ಬಿಕಾಸ್ ನನಗೆ ಇಷ್ಟ ಅವರ ಸೆನ್ಸ್ ಆಫ್ ಹ್ಯೂಮರ್. ಪ್ರಬೋಧ್ ಅಂದ್ರೆ ನನ್ಗೆ ಬೇಜಾರಾಗತ್ತೆ. ನಮ್ಮ ಫ್ಯಾಮಿಲಿ ಇದೆ ಪ್ರಬೋಧ್ ದೇಶ್ಮುಖ್ ಅಂತ. ಸಾರಿ ಸರ್, ಮರ್ತ್ಬಿಟ್ಟೆ. ಪ್ರಬೋಧ್ ದೇಶ್ಮುಖ್ ಅವ್ರು ಇದಾರೆ. ಸೊ ಒಳ್ಳೆ ಮನೆತನ, ಫುಲ್ ಗತ್ತಿರುವಂತ ಫ್ಯಾಮಿಲಿ, ಫುಲ್ ರಿಚ್ ಪಾರ್ಟಿ ಬೇರೆ. ಗೊತ್ತಾಗ್ತಾ ಇದೆಯಲ್ಲ ಔಟ್ಫಿಟ್ ಮತ್ತೆ ಆಮೇಲೆ ಚೈನು ಉಂಗ್ರ, ಅದ್ರಲ್ಲೇ ಗೊತ್ತಾಗ್ತಾ ಇದೆ ನಮ್ಗೆ ಎಷ್ಟು ರಿಚ್ ಫ್ಯಾಮಿಲಿ ಅಂತ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಎಷ್ಟೆಷ್ಟು ಕೋಟಿ ದುಡ್ಡು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ, ಹಂಗೆ ಒಂದ್ ಸ್ವಲ್ಪ ನಮಗೂ ಕೊಡಿ ಸರ್. ಇವತ್ತು ಎಲ್ಲ ಯಜಮಾನ್ ತನಕ ನಮ್ಮ ಅಣ್ಣಂದು ನಮ್ಮ ಅತ್ತಿಗೆದು ಮೇಡಮ್. ಆಮೇಲೆ ನೀವು ಹೇಳಿದ್ರಲ್ಲ ರಿಚ್ಚು ಗಿಚ್ಚು ಅಂತೆಲ್ಲ ಹೌದು. ನಾನು ನಮ್ಮ ಅಣ್ಣಂದ ಮಗಂದು ಮದುವೆ ತಿಲಕಂದು ಭಯಂಕರ ಮದುವೆ ಮಾಡ್ತೇನೆ ಅಂದ್ಬಿಟ್ಟು ಒಳ್ಳೆ ಡ್ರೆಸ್ ಗಿಸ್ ಎಲ್ಲ ಹೊಲ್ಸ್ಕೊಂಡು ಚೆನ್ನಾಗಿಲ್ಲ ಅಂದ್ರೆ ಹಂಗೆಲ್ಲ ಮಾಡ್ಕೊ ಬಂದ್ರು ನೋಡ್ರಿ, ಇದು ಯಾವ್ದು ಚೌಟ್ರಲ್ಲಿ ಮಾಡ್ಬಿಟ್ಟು ನಮ್ಮ ದೇಶಮುಖ ಫ್ಯಾಮಿಲಿ ಮರ್ಯಾದೆನೇ ಅರ್ಧ ಕಳ್ದಾಕ್ಬಿಟ್ರು ಮೇಡಮ್. ನೀವು ಹಿಂಗ್ ಭಾರಿ ಬೇಜಾರಾಯ್ತು ನನಗೆ. ಆದ್ರೆ ಎಂತ ಮಾಡೋದು, ಅಣ್ಣನ ಮಗನ ಮದುವೆ ಅಲ್ವಾ, ಇದ್ರಲ್ಲಿ ಎಂಜಾಯ್ ಮಾಡೋಣ. ಮತ್ತೆಂದ್ರೆ ಕೇಳೋದಿದ್ರೆ ಕೇಳ್ಬಿಡಿ. ನಾನು ಅದೇ ಅನ್ಕೊಂಡೆ ಸರ್, ಬರ್ತಾ ಫುಲ್ ಒಳ್ಳೆ ಬೊಫೆ ಇರುತ್ತೆ ಫುಲ್ಲು. ನಾನು ಹಂಗೆ ಅಂದ್ಕೊಂಡೆ. ವೆಲ್ಕಮ್ ಡ್ರಿಂಕು ಗಿಂಕು ಎಂಥದ್ದು ಇಲ್ಲ ಮೇಡಮ್. ಬೇಜಾರಾಗುತ್ತೆ ನಂಗೆ. ಆದ್ರೂ ಸರ್ ತಿಲಕ್ ಈ ತರ ಹುಡುಗಿನ ಇಷ್ಟ ಪಡಬಾರ್ದಾಗಿತ್ತು. ಇದು ತಪ್ಪು. ಈ ತರ ಹುಡುಗ ಅನ್ನೋನು ಯಾವಾಗ್ಲೂ ಮೇಡಮ್ ಹುಡುಗಿನ ಇಷ್ಟಪಡ್ತಾನೆ, ಹುಡುಗಿ ಅನ್ನೋನು ಹುಡುಗನ ಇಷ್ಟಪಡ್ತಾನೆ. ಸ್ವಲ್ಪ ಬಡವ್ರ ಮನೆ ಹುಡುಗಿ ಆದ್ಲಲ್ಲ. ಯಾಕೆ ಬಡವ್ರ ಮನೆ ಹೆಣ್ಮಕ್ಳು ಶ್ರೀಮಂತರ ಮನೆ ಹೆಣ್ಮಕ್ಳಿಗಿಂತ ಇದು ಮೇಡಮ್, ಅವರಿಗೆ ಕಷ್ಟ ಏನು ಸುಖ ಏನು ಅಂತ ಗೊತ್ತಾಗುತ್ತೆ. ನಿಮ್ ಪಾತ್ರದಲ್ಲಿ ನೀವ್ ಇದನ್ನ ಒಪ್ಪಿಲ್ವಲ್ಲ. ಅಲ್ಲ ಅದು ಪಾತ್ರದ್ದು ಓಕೆ. ಯಾಕಂದ್ರೆ ಕಡೆ ಕೆಲವು ನಾವು ರಿಯಲ್ ಅನ್ಕೋಬೇಡಿ, ನಾವು ಪಾತ್ರದ ಬಗ್ಗೆ ಮಾತಾಡ್ತಿದ್ವಿ. ಅದಕ್ಕೆ ಹಿಂಗ ಅಡ್ಡ ಅದು ನಂಗೆ ಅನಿಸ್ತು ಮೇಡಮ್. ಏನ್ ಮಾಡೋದು, ಪ್ರೀತಿ ಮಾಡ್ಬಿಟ್ಟವನಲ್ಲ ಅಂತ ಹೇಳಿ. ಹಂಗೇನ್ ಮನ್ಸರ ಏನಿರ್ಲಿಲ್ಲ. ನಮ್ಮ ಹೊತ್ತಿಗೆ ಡಾನು ನಮ್ಮ ಫ್ಯಾಮಿಲಿಗೆ ಅವರು ಮತ್ತೆ ಇವನು ದೇವದತ್ ದೇಶ್ಮುಖ್ ಅವನು ಅವರೆಲ್ಲ ಒಪ್ಕೊಂಡ್ರಲ್ಲ. ನಾವ್ ಹೆಂಗು ತಮ್ಮಂದ್ರು ದೊಡ್ಡವರೆಲ್ಲ ಹ್ಞೂ ಅಂದ್ರೆ ನಾವು ಹ್ಞೂ ಅನ್ನೋದು. ಬಟ್ ಬೇಜಾರಿತ್ತು ನನಗೆ. ಆದ್ರೂ ನಿಮ್ ಹೆಂಡತಿ ಸಖತ್ತಾಗಿ ರೆಡಿ ಆಗಿದ್ದಾರೆ ಸರ್. ಹೆಂಗ್ಸ್ರಿ ಮದುವೆ ಅಂದ್ಮೇಲೆ ಕೇಳ್ಬೇಕ ಮೇಡಮ್. ಅವ್ರು ಭಯಂಕರ ಅದು ಅಟ್ಲ ಉತ್ತರ ಕರ್ನಾಟಕದ್ದು, ಇದ್ಲ ಬಂದಿದ್ದಲ್ಲ, ಉತ್ತರ ಕರ್ನಾಟಕದ್ದು ಅದು. ಓಯ್ ಮಂಗಳ ಅಲ್ಲಿ ಏನ್ ಅವನ ಹತ್ರ ರಮತುಲ್ಲಾ ಖಾನ್ ಹತ್ರ ಏನ್ ಮಾತಾಡೋದು ಬಾ ಇಲ್ಲಿ. ಎಂತ ನಿನ್ ಮುಖ ಕಾಣಿಸ್ತಾ ರಮತುಲ್ಲಾ ಖಾನ್ ಕರ್ತೀನಿ ಬಾ ಅಮ್ಮ. ಅವ್ರು ಬರಲ್ವಂತೆ. ಬಾಮ್ಮ, ಇದೇ ನಮ್ಮ ಫ್ಯಾಮಿಲಿಯಲ್ಲಿ ಇದೆ, ಸಣ್ಣ ಪುಟ್ಟದಿಂದ ಹಿಡಿದು ದೊಡ್ಡ ಗಲಾಟೆ. ಅವ್ರು ಬರಲ್ವಂತೆ. ಮಂಗಳ ಮೇಡಮ್ ಬನ್ನಿ. ಇಲ್ಲ ಇಲ್ಲ ಬನ್ನಿ, ನಿಜವಾಗ್ಲೂ ಕರೀತಾ ಇದೀವಿ. ನೋಡಿ ಅವ್ರು ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಚಂದ ರೆಡಿ ಆಗಿ ಬಂದಿದ್ದಾರೆ. ಕಾಂಪ್ಲಿಮೆಂಟ್ ಕೊಡ್ಬೇಕು ನೀವು. ಇದಕ್ಕ ಯಾಕೆ ಹಿಂಗ್ ಮುಖ ಮಾಡಕತ್ತೀರಿ? ನಾನು ಇರೋದು ಮುಖ ಹಿಂಗ, ಅದಕ್ಕೆ ಅಲ್ವಾ ಇಷ್ಟಪಟ್ಟು ಮದುವೆ ಆಗಿರೋದು ನೀನು. ಅವ್ರ ಮುಂದೆ ನನ್ಗೆ ಅವಮಾನ ಮಾಡಿದ್ರ ಗೊತ್ತಲ್ಲ. ಹೇಳಿ ಮೇಡಮ್. ಮದುವೆ ಸುದ್ದಿ ಹೇಳಿಲ್ಲ, ನನ್ ಬುಡಕ್ಕೆ ಬರ್ತಿರೋದು. ಈಗ ಮದುವೆ ಆಗ್ತಿದೆ, ಖುಷಿ ನಮಗೆ ಗೊತ್ತಾಗ್ತಿದೆ. ಅಯ್ಯೋ ಖುಷಿನಾ? ನಮ್ ತಿಲಕಂಗ ನಮ್ ತರದೇ ದೊಡ್ಡ ದೇಶಮುಖ್ ಫ್ಯಾಮಿಲಿಯಿಂದ ಹೆಣ್ ತರ್ಬೇಕು ಅಂತ ಅನ್ಕೊಂಡ್ವಿ. ಆದ್ರೆ ಇವ್ರು ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹೆಣ್ ತಗೊಂಬಂದಾರ. ಒಬ್ರಿಗಾದ್ರೂ ಬುದ್ಧಿ ಬೇಡ ಅಂತೀನಿ. ನಮ್ಮ ಮಾತು ಯಾರು ಕೇಳ್ತಾರೆ ಹೇಳ್ರಿ? ವರದಕ್ಷಿಣೆ ಜೋರಾಗಿ ಬರ್ತಾರೆ. ವರದಕ್ಷಿಣೆ ಈ ಚೌಟ್ರಿ ನೋಡಿದ್ರು ಗೊತ್ತಾಗಿಲ್ವಾ? ದನದ ಕೊಟ್ಟಿಗೆ ಇದ್ದಂಗ ಅದ. ವಿಧಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಕತ್ತೀವಿ ಅಷ್ಟ. ಒಂದು ವಿಷಯ ಹೇಳ ಮೇಡಮ್, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಇವ್ರ ಮದುವೆಲ್ಲಿ ಇವ್ರ ಮನೆಯಲ್ಲೇ ಮಾಡಿದ್ರು. ಅಲ್ಲ, ಇವ್ರ ಅಪ್ಪನ ಮನೆ ಇದ್ರಿಗಿಂತ ಗಲೀಜಿತ್ತು, ಕೆಟ್ಟದಾಗಿತ್ತು. ಬೇಡ ಬೇಡ ಬಿಡಿ. ನೀವೇನಾದ್ರೂ ಹುಡ್ಗನ್ಗೆ ಕಾರು ಆಸ್ತಿ ಸೈಟು ಬರ್ಕೊಟ್ಟಿದ್ರ ಮೇಡಮ್?
ಅವಾಗೇನು ನಮ್- ನಾನೇ ಎಲ್ಲ ದುಡ್ಡು ಹಾಕೊಂಡು ಮದ್ವೆ ಹಾಕಿ ಬಂದಿರೋದು. ಇವ್ರ ಅಪ್ಪ ಈ ರೀ, ಆ? ನಮ್ ವಿಚಾರ ಯಾಕ್ರಿ? ಈಗ ತಿಲಕ್ ಮದ್ವಿ ನಡೆಯಕತ್ತಲ್ಲ, ಅವನ್ ಬಗ್ಗೆ ಮಾತಾಡ್ರಿ. ಆ, ಮಾತಾಡ್ಲಾ, ಯಾಕಂದ್ರೆ ಹೆಂಡತಿ ಮಾತಾಡ್ರಿ. ಪರ್ಮಿಷನ್ ತಗೋಬೇಕು. ಇಲ್ಲ ಭಯಂಕರ್ ಅವರೇ ಅವರು. ಫಿಲ್ಮ್ ಬಿಟ್ನ ಎಲ್ಲ ವೀಕ್ಷಕರಿಗೆ ನಾನು ಈ ಮುಖಾಂತರ ಕೇಳ್ಕೊಳ್ಳೋದೇನು ಅಂತಂದ್ರೆ, ಕಲರ್ಸ್ ಕನ್ನಡದಲ್ಲಿ ರಾತ್ರಿ 10ರಿಂದ 10:30 ಪವಿತ್ರ ಬಂಧನ ಬರುತ್ತೆ. ಮದುವೆಯ ವಿಶೇಷವಾದ ಎಪಿಸೋಡ್ಗಳು. ಆಮೇಲೆ ಈಗ ರೆಗ್ಯುಲರ್ ಎಲ್ಲ ಮದುವೆ ನಡೆಯುತ್ತೆ, ಆದ್ರೆ ಅದ್ರಿಗಿಂತ ನಮ್ಮದು ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದಕ್ಕಾದ್ರೆ ಹೂವನ್ನು ಹೌದ್, ನೀವ್ ಹೇಳ್ರಿ, ನಾನ್ ಮಾತಾಡಕ್ ಬಿಟ್ಟಿನ ಇಲ್ಲ ನಿಮ್ಮನ್ನ. ಮಾತಾಡ್ರಿ. ಎಲ್ಲ ಇವ್ರದ್ದೇ ಮದುವೆ ಅನುಕೂಲನೇ ಎಲ್ಲ ಹೆಂಗ್ಸರದ್ದೇ ನೋಡಿ. ನಾವು ಹಿಂಗೆ. ಸೊ ಈಗ ಅಶೋಕ್ ಹೆಗಡೆಗೆ ಮಾತಾಡ್ತೀನಿ. ತುಂಬಾ ಅದ್ಭುತವಾಗಿ ಮೂಡಿ ಬರ್ತದೆ ನಮ್ಮ ಕಲರ್ಸ್ ಕನ್ನಡದಲ್ಲಿ. ಉತ್ತಮ್ ಮಧು ಅವರ ನಿರ್ದೇಶನ, ಶ್ರೀ ಮಧು ಕಂಬೈನ್ಸ್ ಪ್ರೊಡಕ್ಷನ್ ಇದರಲ್ಲಿ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಟೀಮು. ದಯವಿಟ್ಟು 10 ಗಂಟೆ ಅಂತ ಅಂದ್ಬಿಟ್ಟು ಮಲ್ಕೊಂಬಿಡ್ಬೇಡಿ. ಒಂದು ಹೊಸ ಟ್ರೆಂಡು, ಕೌಟುಂಬಿಕ ಧಾರಾವಾಹಿ ನೋಡ್ತೀನಿ ಅನ್ನೋ ಒಂದು ನಂಬಿಕೆ, ವಿಶ್ವಾಸ ನನಗಿದೆ. ನನ್ನ ಹೆಂಡತಿ ನಾನು ಹೇಳಲ್ಲ, ಬೈತಾರೆ. ಈಗ ತಿಲಕ್ ಅವರ ಮದ್ವೆ ಸಂಭ್ರಮ, ಯಾವಾಗ್ಲೂ ಸಿಡಿ ಕಿರಿಕಿರಿಯಲ್ಲೇ ಇದ್ದೀರಾ, ನಿಮಗ್ ಮದ್ವೆ ಇಷ್ಟ ಇಲ್ಲ ಅಂತ ನಮಗ್ ಗೊತ್ತು. ಆದ್ರೂ ಇಷ್ಟ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ ಅಂತ ನಮ್ಗೆ ಖುಷಿ ಆಗ್ತಾ ಇದೆ. ಸೊ ಹೇಳಿ. ಮನ್ಸೊಳಗ್ ಇಷ್ಟ ಇಲ್ಲ, ಆದ್ರೆ ಏನ್ ಮಾಡೋದು, ಎಲ್ರಿಗೂ ತೋರ್ಸ್ಬೇಕಲ್ಲ. ಹಂಗ ಜೊತೆಗ್ ದೇಶ್ಮುಖ್ ಫ್ಯಾಮಿಲಿ ಇಷ್ಟ ಇರ್ಲಿ ಬಿಡ್ಲಿ, ಬಟ್ ನಮ್ಮ ಇದನ್ನ ನಾವು ಮೇಂಟೈನ್ ಮಾಡ್ಬೇಕಲ್ರ. ನಿಮ್ ಲುಕ್ ತುಂಬಾ ಚೆನ್ನಾಗಿದೆ, ಮೂಗುತಿ ಆಮೇಲೆ ಮುತ್ತಿನ ಸರ ಎಲ್ಲ. ಒಂದು ವಿಷಯ ಹೇಳ್ದ, ನಾನು ಈ ಮೂಗುತಿ ಈ ಡ್ರೆಸ್ ನೋಡೇ ಅವಾಗ ಯಾಮರಿದ್ದು ನನ್ನ ಮದುವೆ ಕಾಲದಲ್ಲಿ. ನಿಮಗೆ ನಾನ್ ಬಿಟ್ರೆ ನಿಮಗ್ ಬೇರೆ ಯಾರು ಸಿಗ್ತಿರ್ಲಿಲ್ಲ ಬಿಡ್ರಿ. ನೋಡ್ರಿ, ನನ್ ನೋಡ್ರಿ, ಏನ್ ಬೇರೆಯವ್ರ ನನ್ ಸಿಗ್ತಾನೆ ಇರ್ಲಿಲ್ಲನ್ರಿ. ಮತ್ತೆ ನೀವೇನ್ ಅವ್ರಿಗೆ ಸಪೋರ್ಟ್ ಮಾಡಕತ್ತೀರಾ? ಇರೋದ್ ಹೇಳಕತ್ತಾರ. ನಿಮ್ಗೆ ಇವ್ರು ಬಿಟ್ಟಿದ್ರೆ ಬೇರೆ ಇನ್ನೂ ಚೆನ್ನಾಗಿ ಸಿಗ್ತಾ ಇತ್ತು ಅಂತ. ಸಿಗ್ತಿದ್ರು, ಆದ್ರೆ ಏನ್ ಮಾಡಕ್ ಆಗ್ತದ. ಹಾ, ಅದೊಂದು. ಮೇಡಮ್ ಹೇಳಿ, ನಿಮ್ ಲುಕ್ ಬಗ್ಗೆ ಹೇಳಿ, ಪರ್ಟಿಕ್ಯುಲರ್ ಇತ್ತಾ ಏನು? ಅಂದ್ರೆ ಯೂಶಲ್ ಆಗಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನಾವು ಜಾಸ್ತಿ ನೋಡಲ್ಲ, ಅದು ದೊಡ್ಡ ದೊಡ್ಡ ಫ್ಯಾಮಿಲಿಯಲ್ಲೆಲ್ಲ ಮಾಡರ್ನ್ ಗೆಟಪ್ಸ್ ಅಲ್ಲಿ ಇರ್ತಾರೆ. ಸೊ ನಿಮ್ದು ಮೂಗುತಿ ಆಮೇಲೆ ಅದೇ ಸ್ಲ್ಯಾಂಗು ಎಲ್ಲ ಹೇಗ್ ವರ್ಕೌಟ್ ಆಗ್ತಿದೆ ಅಂತ? ಇಲ್ಲ, ನನಗೆ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ಚಾನಲ್ ಅವ್ರ ಕಡೆಯಿಂದನೇ ಅಪೂರ್ವ ಅವರು ಈ ಥರ ಹೀಗಿರಬೇಕು ಅಂತೆಲ್ಲ ಹೇಳಿದ್ರು. ನಾನು ಅದೇ ರೀತಿ ರೆಡಿ ಆಗ್ತಾ ಇದ್ದೀನಿ. ಇದು ನೋಡೋರ್ಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ. ಎಲ್ಲರೂ ಒಂದೇ ಥರ ಇರ್ತಾರೆ, ಇವರು ವಿಭಿನ್ನವಾಗಿ ಕಾಣಿಸ್ತಾರಲ್ಲ ಅಂತ ಹೇಳ್ಬಿಟ್ಟು ಇವ್ರಿಗೆ ಇಷ್ಟ ಆಗ್ತಾರೆ. ಮತ್ತು ಭಾಷೆ ಏನಂದ್ರೆ ಕರ್ನಾಟಕ ಇದೆ. ಕರ್ನಾಟಕದಲ್ಲಿ ಸಾಕಷ್ಟು, ಅಂದ್ರೆ ಮಧ್ಯ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಈ ತರ. ಹಂಗಿದ್ದಾಗ ಈಗ ನಮ್ಮ ಒಂದು ಪವಿತ್ರ ಬಂಧನದಲ್ಲಿ ಆ ಬೇರೆ ಬೇರೆ ಏನು ಆ, ಆ, ಜಾಗ ಏನು ಇರುತ್ತಲ್ಲ, ಆಯಾ ಒಂದೊಂದು ಅಲ್ಲಿಯ ಸಂಸ್ಕಾರ, ಅಲ್ಲಿಯ ಸಂಪ್ರದಾಯದ ಉಡುಗೆ ತೊಡುಗೆನು ಬಂದರೆ ಅದು ಆಯಾ ಜನಕ್ಕೂ ಅದು ತಲುಪುತ್ತೆ. ನಮ್ಮೂರು ಕಡೆ ಉಡುಗೆ ಕಡೆ, ನಮ್ಮೂರ ಕಡೆ ಹಾಕ. ಅದಕ್ಕೆ ಇದು ಒಂಥರ TRP ಇದು. ನಾವು ಆ ಕಡೆ ಜನನು ನಮ್ ಜಾಸ್ತಿ ನೋಡ್ಲಿ ಅಂತ. TRP ಅಂದ್ರೇನೆ ನೀವಿಬ್ರು ಜೋಡಿ, ನಾನು ಒಪ್ಕೋತೀನಿ ಸರ್ ಅದನ್ನ. ಇನ್ನು ಇದೇ ನೋಡಿ, ನನ್ಗೆ ಡೌಟ್ ಬಂತು, ಇವ್ರು ಖುಷಿ ಪಟ್ಬಿಟ್ರು. ಹೆಣ್ಮಕ್ಳಿಗೆ ಸ್ವಲ್ಪ ಹಿಂಗ್ ಹೊಗಳ್ಬಿಟ್ರೆ ಏನ್ ಹಂಗೆ. ಇಲ್ಲ, ನಿಜ ಅಲ್ವಾ, ನಿಮ್ಮಿಬ್ರು ಪೇರ್ ಸಖತ್ ವರ್ಕ್ ಆಗಿದೆ, ಜನ ಇಷ್ಟ ಪಡ್ತಾ ಇದಾರೆ ಅಲ್ವಾ ಮೇಡಮ್? ನಿಮ್ಗೆ ಯಾರು ಅಲ್ಲ ಅದು ಸತ್ಯ ಅಲ್ಲ. ಇಷ್ಟು ದಿವಸದಲ್ಲಿ ಇವತ್ತೇ ಈ ಸ್ಮೈಲ್ ನೋಡಿದ್ದು. ಅದಕ್ಕೆ ನಾನು ಒಂದ್ಸರಿ ಹಳೆ ನೆನಪಾಯ್ತು, ಒಂದ್ಸರಿ ಅದಕ್ಕೆ ನೋಡಿದ್ದು. ಯಾವಾಗ್ಲೂ ಸುಟ್ಟು 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 ಅಂತಾನೆ ಇರೋದು. ನೀವು ಬಂದಿದ್ದಕ್ಕೆ ಆ ಸೌಭಾಗ್ಯ ಸಿಕ್ತು ನಂಗೆ. ಥ್ಯಾಂಕ್ಸ್ ಹೇಳ್ಬೇಕು ಸರ್ ನೀವು. ಓಕೆ. ಇನ್ನ ಯುಗಾದಿ ಹಬ್ಬ ಬಂದಿರೋದ್ರಿಂದ ಎಷ್ಟು ಮನೇಲಿ ಯಾವ ಅಡಿಗೆ ಮಾಡಿರ್ತೀರಾ, ಎಷ್ಟು ಇಂಪಾರ್ಟೆಂಟ್ ನಿಮ್ಗೆ ಹಬ್ಬ? ನಮ್ ಯುಗಾದಿ ಹಬ್ಬ ಸಾಮಾನ್ಯ ನಮ್ಗೆಲ್ರಿಗೂ ಒಂಥರ ದೊಡ್ಡ ಹಬ್ಬ, ಹೊಸ ವರ್ಷ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಮನೆಯಲ್ಲಿ ಸ್ಪೆಷಲ್ ಆಗಿ ಅಂತಂದ್ರೆ ಹೋಳಿಗೆ, ಹಾಲು ಹೋಳಿಗೆ, ಈ ಥರದ್ದು ಫುಡ್ ಮಾಡ್ತಾರೆ. ನೀವು ಅಡಿಗೆ ಮಾಡ್ತೀರಾ? ಹಾ, ಮಾಡ್ತಾರೆ. ಯಾವ್ದು ಫೇವ್ರೆಟ್ ಹಬ್ಬ ಅಂತಂದಾಗ? ತುಂಬಾ ಹೋಳಿಗೆ. ಹೋಳಿಗೆ. ಹ್ಮ್. So, ನಿಮ್ ಮನೇಲಿ ಹೇಗೆ ಅಲ್ಲ, ನೀವು ಯಾವ್ದು ಈ ಪ್ರಬೋಧ ದೇಶ್ಮುಖ್ ಮನೇಲಿ ಕೇಳ್ತಿದ್ದೀರಾ, ಅಶೋಕ್ ಹೆಗಡೆ ಮನೆ? ನಮ್ ಸಿಕ್ಕಾಪಟ್ಟೆ ಭಯಂಕರ ಇರುತ್ತೆ ರೀ. ಈ ತರ ಅಲ್ಲ. ಈ ಕಡೆ ಎಲ್ಲ ಏನ್ ಗೊತ್ತಾ ಮೇಡಮ್, ನಂಗಂತ ತಲೆ ಕೆಟ್ಟ 12 ಹೋಯ್ತು. ಯಾವುದೇ ಹಬ್ಬ ಇಲ್ಲಿ ಹೋಳಿಗೆ ಒಬ್ಬಟ್ಟು ಅಂದ್ರು. ನಮ್ಮಲ್ಲಿ ಹಂಗಲ್ಲ. ಈ ಗಣೇಶನ ಹಬ್ಬಕ್ಕೆ ಒಂಥರ, ಕೃಷ್ಣಾಷ್ಟಮಿಗೆ ಒಂಥರ,
ಈ ಅಳಿಯನ ಅಮಾವಾಸ್ಯೆ ಅಂತ ಇರುತ್ತೆ, ಈ ಥರ ಎಲ್ಲ ಇನ್ನು ಭೀಮನ ಅಮಾವಾಸ್ಯೆ ಅಂತ ಎಲ್ಲದಕ್ಕೂ ವೆರೈಟಿ ಇರುತ್ತೆ. ಇವು ನವರಾತ್ರಿಗೂ ಹಾಗೆ ಗಣೇಶ ಹಬ್ಬಕ್ಕಂತೂ 21-22 ವೆರೈಟಿ ಮಾಡ್ತಾರೆ ನಮ್ಮಮ್ಮ. ಹೆಂಗಿರುತ್ತೆ ಇಡೀ ಬಾಳೆ ತುಂಬ ಅದೇ ಅದು ನಮ್ಮ ಕಡೆ ಕಣ್ ಬಳಗತ್ತೆ ಇಷ್ಟು ಎಲ್ಲ ಎಷ್ಟು ಖುಷಿ. ಇಲ್ಲಿ ಯಾವುದೇ ಮಾತಾಡಿದ್ರೆ ಒಬ್ಬಟ್ಟು ಹಾಲು ಹೋಳಿಗೆ ನಮ್ದು ಸಿಕ್ಕಾಪಟ್ಟೆ ವೆರೈಟಿ ರೀ. ತುಂಬ ಚೆನ್ನಾಗಿರುತ್ತೆ. ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನನ್ನ ಹೆಂಡತಿನೂ ಅಷ್ಟೇ. ಈ ಹೆಂಡತಿ ಅಲ್ಲ ಒರಿಜಿನಲ್. ಮತ್ತು ಇವ್ರಿಗೆ ಅಂದ್ಬಿಟ್ಟು ಚಪ್ಪಾಳೆ ತಟ್ಕೊಂಡ್ಬಿಟ್ಟಾರೆ. ಎಂಜಾಯ್ ಮಾಡ್ತೀರಾ ಆಫ್ ಸ್ಕ್ರೀನ್ ನಿಮ್ಮ ಬಾಂಡಿಂಗ್ ಎಲ್ಲ ಅಂದ್ರೆ ಎಲ್ಲ ಆರ್ಟಿಸ್ಟ್ಗಳ ಬಾಂಡಿಂಗ್ ಹೇಗಿದೆ ಅಂಡ್ ಎಲ್ಲ ಒಟ್ಟಿಗೆ ಊಟ ಮಾಡೋದಾಗಿರ್ಬೋದು ಅಥವಾ ಕಾಫಿ ಕುಡಿಯೋದಾಗಿರ್ಬೋದು, ಬ್ರೇಕ್ ಸ್ವಲ್ಪ ಕಡಿಮೆ ಕೊಡ್ತಾರೆ ಅಂತ ಕೇಳ್ಪಟ್ವಿ, ಕಂಪ್ಲೇಂಟ್ ಇದೆಯಂತೆ. ಏನಾಗುತ್ತೆ ಬಿಗಿನಿಂಗ್ ಅಲ್ವಾ ಮೇಡಮ್, ಮತ್ತೆ ಈ ಮದುವೆ ಗಿದುವೆಲ್ಲ ಇದ್ದಾಗ ಏನಾಗುತ್ತೆ ವರ್ಕ್ ಲೋಡ್ ತುಂಬ ಇರುತ್ತೆ, ಪ್ರೊಡಕ್ಷನ್ ವ್ಯಾಲ್ಯೂನು ಜಾಸ್ತಿ ಆಗ್ಬಿಡುತ್ತೆ. ಪಾಪ ಕಷ್ಟ ಆಗುತ್ತೆ. ನಾವು ಕೋಆಪ್ರೇಟ್ ಮಾಡಬೇಕು. ಈ ಕೆಲವು ಸರಿ ನಾವು ಫ್ರೀ ಇದ್ದಾಗ ಸುಮ್ಮನೆ ಕೂಡ್ಸಲ್ವಾ, ಏನು ಹಾಕೊಂಡು ನೀನು ಗುಮ್ತಾರೆ, ಏನಿಲ್ಲ ಅದು ನಮ್ಗೆ ರೂಢಿನೂ ಆಗೋಗಿದೆ. ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಬೇಕು, ಆರಾಮ್ಸೆ ಕೂತ್ಕೊಂಡು. ಈಗ ಆರಾಮಾಗಿರ್ಲಿಲ್ಲ, ಈಗ ನೋಡಿ ಎಷ್ಟೊಂದು ಹರಟೆ ಹೊಡಿತಾ ಇದ್ದೀವಿ ನಿಮ್ಮ ಜೊತೆ. ಇದು ಅವ್ರಿಗೆ ಮಾತ್ರ ಕೇಳಿದ್ರೆ ನನಗೆ ಕೇಳಲಿಲ್ಲ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಇದು ಯುಗಾದಿ ಕೇವಲ ನಮ್ಗೆ ಹಬ್ಬ ಅಲ್ಲ, ಇದು ನಿಜವಾಗಲೂ ನಮ್ಮ ಹೊಸ ವರ್ಷ, ಹೊಸ ಪಂಚಾಂಗ. ಎಷ್ಟೋ ಜನಕ್ಕೆ ಮರ್ತೋಗ್ಬಿಟ್ಟಿರುತ್ತೆ. ನಾವು ಕ್ಯಾಲೆಂಡರ್ ನ್ಯೂ ಇಯರ್ನ ನಮ್ಮ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಅದಲ್ಲ. ಯುಗಾದಿ ನಮ್ಮ ಹೊಸ ವರ್ಷ. ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಡಿಸ್ಕಸ್ ಮಾಡ್ತೀರಾ ಯಾವ ಒಡವೆ ಹಾಕ್ತೀರಾ, ಸೀರೆ? ಮೇಡಮ್ ಈ ಒಡವೆ ಮೇಡಮ್ ಇದೆ ಎಲ್ಲ ಸೇರ್ಕೊಂಡು ಬರೀ ರೀಲ್ಸ್ ಮೇಡಮ್. ನಾವು ನೋಡ್ತೇವೆ, ನಂಗೆ ಡಾನ್ಸ್ ಗಿನ್ಸ್ ಎಲ್ಲ ಬರಲ್ಲ. ಇವ್ರಂಗೆ ತಡಪಟ ಅಂತ ರಿಯಾಕ್ಟ್ ಮಾಡೋಕ್ಕೆಲ್ಲ ಬರಲ್ಲ. ಇವ್ರು ಏನು ರೀಲ್ಸ್ ಗೊತ್ತಾ, ಒಡವೆ ಬಗ್ಗೆ ಇಲ್ವೇ ಇಲ್ಲ ಮೇಡಮ್. ಎಲ್ಲ ಬರೀ ಏನಾರು ಒಡವೆ ಬಗ್ಗೆ ಮಾತಾಡ್ತಾನೆ ಬರೀ ಸುಳ್ಳು ಹೇಳ್ತಾರೆ ಅಂತ ಅರ್ಥ. ಅಂದ್ರೆ ಬರೀ ಬಟ್ಟೆ ಒಡವೆ ಬಗ್ಗೆ ಅಂದ್ರೆ ಈ ಹೆಣ್ಮಕ್ಳು ಮಾತಾಡ್ತಾರಲ್ಲ, ಈ ಸೀರೆ ಅಲ್ಲಿ ತಗೊಂಡೆ. ಸೆಟ್ಟಲ್ಲಿ ಇರ್ಬೇಕಾದ್ರೆ ಎಲ್ರೂ ಒಬ್ರಿಗೊಬ್ರು ಚೆನ್ನಾಗಿ ಕಾಣುತ್ತಾ ಅಂತ ನೋಡ್ಕೊಂಡು ಎಲ್ರೂ ಒಬ್ರಿಗೊಬ್ರು ಸಜೆಸ್ಟ್ ಮಾಡ್ತಾರೆ. ರೀಲ್ಸ್ ಅದ್ರ ಮಧ್ಯೆ ನಡೀತಾ ಇರುತ್ತೆ. ರೀಲ್ಸ್ ಅದ್ರ ಮಧ್ಯೆ ಎಲ್ಲ ರೀಲ್ಸ್ ನಡೀತಾ ಇರೋದು. ಯಾವ್ದಾದ್ರು ಒಂದು ಕಾಸ್ಟ್ಯೂಮ್ ಚೇಂಜ್ ಹೇಳಿದ್ರು ಅಂತ ಇಟ್ಕೊಳ್ಳಿ ಮೇಡಮ್, ಚೇಂಜ್ ಮಾಡ್ಕೊಂಡ್ಬಿಟ್ಟು ಅವ್ರದ್ದು ನೋಡ್ತಾರೆ ಶುರು ರೀಲ್ಸು. ಹೊಗಳದೆ ನಾನು ಹೇಳ್ತೀನಿ ಹಿಂಗೆ ಹೊಗಳದು. ಮಾತಾಡಿ. ಓಕೆ, ಎಲ್ಲರೂ ಚೆನ್ನಾಗೇ ಇರ್ತಾರೆ. ಖುಷಿಯಿಂದ ಹೇಳಿ, ಚೆನ್ನಾಗಿ ಸೌಟ್ ಬರಲ್ಲ ಹೇಳಿ ಮೇಡಮ್. ಸರ್ ಆಯ್ತು ಹೇಳಿ ಅದನ್ನ. ನನ್ನ ಕಡೆ ನಾನು ಹೇಳ್ತೇನೆ, ಸಾಕತ್ತು ಟೀಮು ಮೇಡಮ್. ಈಗ ನಮ್ಮ ಸಾಯಿ ಸರಿಂದ ಹಿಡಿದು ಆ ಚಿಕ್ಕದು, ನಾನು ಆಂಟಿ ಅಂತ ಕರಿತೀನಿ, ನನ್ನ ಮೊಮ್ಮಗಳು ಪತ್ರ ಮಾಡೋದು ಅಲ್ಲಿವರೆಗೂ ಎಲ್ಲ ಆರ್ಟಿಸ್ಟ್ಗಳ ಮಧ್ಯೆ ತುಂಬ ಒಂದು ಹೊಂದಾಣಿಕೆ ಇದೆ. ನಾನು ಮೇಲು, ನಾನು ಕೀಳು, ನಾನು ದೊಡ್ಡ ಆರ್ಟಿಸ್ಟ್, ನಾನು ಚಿಕ್ಕ ಆರ್ಟಿಸ್ಟು, ಅವ್ರು ಅದ್ಭುತ ನಟ, ಇವ್ರು ಅದ್ಭುತ ನಟಿ, ಏನೂ ಇಲ್ಲ. ಎಲ್ಲರೂ ಸರಿ ಸಮಾನರು, ಎಲ್ಲರೂ ತುಂಬ ಖುಷಿಯಿಂದ ಇರ್ತವೆ, ಎಲ್ಲರೂ ಇರ್ತಾರೆ. ಆಮೇಲೆ ನಾನು ಸ್ವಲ್ಪ ಕಾಲ ಎಳಿತಾನೆ ಇರ್ತೀನಿ, ಅದು ಗ್ಯಾರಂಟಿ. ಅದು ಗೊತ್ತಾಯ್ತು ಸರ್ ನಮ್ಗೆ. ಒಳ್ಳೆ ಟೀಮ್ ಮೇಡಮ್, ಇಷ್ಟು ಹೇಳಬಲ್ಲೆ. ಡೈರೆಕ್ಷನ್ ಟೀಮ್ ಇರ್ಬೋದು, ಈ ಒಂದು ಪ್ರೊಡಕ್ಷನ್ ಟೀಮ್ ಇರ್ಬೋದು, ಆರ್ಟಿಸ್ಟ್ಗಳ ಟೀಮ್ ಇರ್ಬೋದು. ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ಬೇಕು ಅಂದರೆ ನಮ್ಮ ಹೆಂಡತಿಗೆ ಸಲ್ಲಿಸ್ಬೇಕು. ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ, ಯಾವಾಗಲೂ ಸುಟ್ಟು ಅಂತ ಇರ್ತಾಳೆ. ಮುಂದುವರಿಸಿ. ಸೀರಿಯಲ್ ಅಲ್ಲಿ ನಾನೇ ತುಂಬಾ ಮಾತಾಡ್ತೀನಿ, ಆದ್ರೆ ಇಲ್ಲಿ ನಂಗೆ ಮಾತಾಡಕ್ಕೆ ಬಿಡ್ತಾ ಇಲ್ಲ ಅಂತ ಅವ್ರು ಅಂದ್ಕೊಂತಾ ಇರ್ತಾರೆ, ಮೈಂಡ್ ವಾಯ್ಸ್. ನನಗೆ ಡೌಟ್ ಬಂದಿದ್ದು, ಅವ್ರು ಅಂದ್ಕೊಂಡ್ರೆ ಇಲ್ವೋ, ನೀವು ಅಂದ್ಕೊಂಡಿರ್ತೀರಿ ಅಂತ ಬಂತು ನನಗೆ. ಈಗ ಮತ್ತೊಮ್ಮೆ ಫಿಲ್ಮ್ ಬಿಟ್ನ ಎಲ್ಲ ವೀಕ್ಷಕರಿಗೆ ಪವಿತ್ರ ಬಂಧನ ಟೀಮ್ನಿಂದ ಯುಗಾದಿ ಹಬ್ಬದ ಶುಭಾಶಯ, ಹೊಸ ವರ್ಷದ ಶುಭಾಶಯ. ದಯವಿಟ್ಟು ಪವಿತ್ರ ಬಂಧನ ಸೀರಿಯಲನ್ನು ನೋಡಿ ನಮಗೆ ಆಶೀರ್ವಾದ ಮಾಡಿ. ನಮಸ್ತೆ. ಥ್ಯಾಂಕ್ ಯು ಅಶೋಕ್ ಸರ್. ಮೇಡಮ್, ನೀವು ಹೇಳಿ ಒಂದೆರಡು ಮಾತು ನೀವು ಆಡ್ಲೇಬೇಕು ಇವಾಗ ಮತ್ತೆ ಸ್ಕ್ರೀನ್ ಅಲ್ಲಿ ಅಂತ ನಮ್ಗೆ ಅನಿಸ್ತಾ ಇದೆ. ಇಲ್ಲ, ಕಲರ್ಸ್ ಅಲ್ಲಿ ನಾನು ಇದೇ ಫಸ್ಟ್ ಮಾಡ್ತಾ ಇರೋದು. ಹಿಂದೆ ಸುವರ್ಣ ಇದೆಲ್ಲ ಮಾಡಿದ್ದೆ, ಕಲರ್ಸ್ ಅಲ್ಲಿ ಫಸ್ಟ್ ಸೀರಿಯಲ್ ಇದು. ಓಕೆ, ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ದಾರೆ, ಹೆಂಗೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಟೀಮ್ ಎಲ್ಲ ಚೆನ್ನಾಗಿದೆ. ಇನ್ನು ಡೈರೆಕ್ಟ್ರು ಇವ್ರದ್ದೆಲ್ಲ ವರ್ಕ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸಾರಿ, ನಂಗೆ ಜಾಸ್ತಿ ಮಾತಾಡ್ಲಿಕ್ಕೆ ಬರಲ್ಲ. ಈಗ ಪವಿತ್ರ ಅವರು ನಿಮ್ಮ ಮನೆಗೆ ಸೊಸೆಯಾಗಿ ಬಂದ್ರೆ ನಿಮ್ಗೆ ಎಷ್ಟು ಬೇಜಾರಾಗತ್ತೆ?
ನಿಮ್ ಪ್ರಕಾರ ಯಾರು ಬರ್ಬೇಕಿತ್ತು? ನಿಮ್ ತಲೆಯಲ್ಲಿ ಏನಾದ್ರು ಇತ್ತ ಪ್ಲಾನಿಂಗ್ ಏನಾದ್ರು ಮಾಡ್ತಾ ಇದ್ರ? ಇಲ್ಲ ಪ್ಲಾನ್ ಇಲ್ಲ, ಬಟ್ ದೊಡ್ಡ ಕುಟುಂಬದ ಹೆಣ್ಮಗಳು ಬರ್ಲಿ ಅನ್ನೋದೊಂದು ಇತ್ತು ಅಷ್ಟೇ. ಈಗ ಆಫ್ ಸ್ಕ್ರೀನ್ ಎಲ್ಲ ನಾವ್ ಕೇಳಿದ್ವಿ, ಸರ್ರೇ ತುಂಬಾ ಮಾತಾಡ್ಬಿಟ್ರು, ಅವ್ರಿಗೆ ಮಾತಾಡಕ್ ಸ್ಪೇಸ್ ಕೊಡ್ಲಿಲ್ಲ. ಇವಾಗ ಒಂದ್ ಸ್ವಲ್ಪ ನಾವು ಸ್ಪೇಸ್ ಕೊಡೋಣ, ಅವ್ರು ಏನ್ ಮಾತಾಡ್ತಾರೆ ಅದ್ ಮಾತಾಡ್ಬೋದು ಅಂತ. ಹಾ? ಏನ್ ಬೇಕಾದ್ರೂ ಮಾತಾಡ್ಬೋದು, ಒಟ್ನಲ್ಲಿ ಮಾತಾಡ್ಬೇಕು ಅಂತ. ಇಲ್ಲ, ನಂಗೆ ಸ್ವಲ್ಪ ಮಾತು ಕಡಿಮೆ. ಪಾತ್ರ ಅಂತ ಬಂದಾಗ ಮಾಡ್ತೀವಿ, ಅದು ಬಿಟ್ಟು ಸ್ವಲ್ಪ ರಿಯಲ್ ಲೈಫಲ್ಲಿ ಸ್ವಲ್ಪ ಈಗ ಯುಗಾದಿ ಹಬ್ಬ ಇರೋದ್ರಿಂದ, ಸೊ ನಿಮ್ ವೀಕ್ಷಕರಿಗೆ ಅಂಡ್ ನಿಮ್ಮನ್ನ ನೋಡಿ ಇಷ್ಟಪಟ್ಟಂತಹ ಜನರಿಗೆ ಏನ್ ಹೇಳ್ತೀರಾ? ವಿಶಸ್ ಮಾಡ್ತಾರೆ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ನಿಮಗೆ ಒಳ್ಳೆ ಸಂತೋಷ, ಒಂದು ಒಳ್ಳೆ ಯಶಸ್ಸನ್ನು ಕೊಡಲಿ ಅಂತ ಕೇಳ್ಕೊತೀನಿ. ಹಾಗೆ ಪವಿತ್ರ ಬಂಧನ ಸೀರಿಯಲ್ನ 10 ಗಂಟೆ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿದೆ. ದಯವಿಟ್ಟು ಎಲ್ಲರೂ ನೋಡಿ. ಈಗ ಎಲ್ಲರೂ ಮಲಗೋದು 11-12 ಗಂಟೆ ಆಗುತ್ತೆ, ಬಟ್ ತುಂಬ ಒಳ್ಳೆ ಸೀರಿಯಲ್, ಚೆನ್ನಾಗಿ ಬರ್ತಾ ಇದೆ, ಒಳ್ಳೊಳ್ಳೆ ನಟರಿದ್ದಾರೆ. ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ಚಾನಲ್ ಅವ್ರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನೀವು ನಮ್ಗೆ ಸಪೋರ್ಟ್ ಮಾಡಿದ್ರೆ ಈ ಪ್ರಾಜೆಕ್ಟು ತುಂಬ ಒಳ್ಳೆ ರೀತಿಲಿ ಬೆಳ್ಕೊಂಡು ಹೋಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅವ್ರು ತುಂಬಾ ಇಂಟ್ರೋವರ್ಟ್ ಅಂತ ಅವ್ರ ಮಾತಲ್ಲೇ ನಮಗೆ ಗೊತ್ತಾಗ್ತಾ ಇದೆ. ಜಾಸ್ತಿ ಪಾಪ ನಾವು ಅವ್ರಿಗೆ ಕಿರಿಕಿರಿ ಮಾಡೋದು ಬೇಡ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಹ್ಯಾಪಿ ಯುಗಾದಿ ನಿಮಗೆ. ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.